ಹಲೋ ಎವ್ರಿವನ್, ವೆಲ್ಕಮ್ ಟು ಹದ್ರಿ ಸರ್ ಕ್ಲಾಸಸ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಯಾವುದು ಅಂತಂದಾಗ ಆರ್ಟಿಕಲ್ಸ್ ಅಂತ ಕರಿತೇವೆ. ಸೊ ಆರ್ಟಿಕಲ್ಸ್ ಅಂತಂದಾಗ ಏನು, ಉಪಪದಗಳು ಅಂತ ಕರಿತೇವೆ. ಸೊ ಈಗ ಏನು ಮಾಡೋಣ, ಸಮಯವನ್ನು ವೇಸ್ಟ್ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅಂದ್ರೆ ಏನು, ವಾಟ್ ಆರ್ ಆರ್ಟಿಕಲ್ಸ್, ಉಪಪದಗಳು ಅಂತಂದಾಗ ಏನು ಅಂತ ಕೇಳ್ತಾ ಇದ್ದೀವಿ. ಸೊ ಹಿಯರ್ ಆರ್ಟಿಕಲ್ ಆರ್ ವರ್ಡ್ಸ್ ದ್ಯಾಟ್ ಡಿಫೈನ್ ಎ ನೌನ್ ಆ್ಯಸ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್. ಒಂದು ನಾಮಪದವನ್ನು ನಿರ್ದಿಷ್ಟ ಮತ್ತು ಅನಿರ್ದಿಷ್ಟವಾಗಿ ಗುರುತಿಸಲಿಕ್ಕೆ ನಾವು ಬಳಸುವಂಥದ್ದಕ್ಕೆ ಏನಂತ ಕರಿತೇವೆ, ಆರ್ಟಿಕಲ್ಸ್ ಅಂತ ಕರಿತೇವೆ. ಸೊ ಪರ್ಟಿಕ್ಯುಲರ್ ಆಗಿರಬೇಕದು ಅಥವಾ ನಾನ್ ಪರ್ಟಿಕ್ಯುಲರ್ ಆಗಿರುವಂಥದ್ದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಬಳಸುವಂಥದ್ದು ಯಾವುದು ಅಂತಂದಾಗ ಅವು ಆರ್ಟಿಕಲ್ಸ್ಗಳು. ಸೊ ದೇರ್ ಆರ್ 3 ಆರ್ಟಿಕಲ್ಸ್ ಇನ್ ಇಂಗ್ಲೀಷ್. ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, 3 ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇದ್ದೇವೆ. ಒಂದನೇದು ಎ, ಎರಡನೇದು ಆ್ಯನ್, ಮೂರನೇದು ದ ಅನ್ನುವಂಥದ್ದು ಆರ್ಟಿಕಲ್ಗಳನ್ನು 3 ರೀತಿಯಾಗಿ ನೋಡ್ತೀವಿ. ದೇರ್ ಆರ್ 2 ಟೈಪ್ಸ್, 2 ಟೈಪ್ಸ್ಗಳನ್ನು ನೋಡ್ತೀವಿ ನಾವು. 2 ಟೈಪ್ಸ್ ಯಾವ್ಯಾವು ಅಂತಂದಾಗ ಒಂದು ಡೆಫಿನೇಟ್ ಆರ್ಟಿಕಲ್, ಇನ್ನೊಂದು ಇಂಡೆಫಿನೇಟ್ ಆರ್ಟಿಕಲ್ ಅನ್ನುವಂಥದ್ದನ್ನು ನೋಡ್ತಾ ಇದ್ದೇವೆ. ಸೊ ಇಂಡೆಫಿನೇಟ್ ಆರ್ಟಿಕಲ್ನಲ್ಲಿ 2 ಬರ್ತವೆ, ಒಂದು ಎ, ಇನ್ನೊಂದು ಆ್ಯನ್ ಅನ್ನುವಂಥದ್ದು. ಸೊ ಡೆಫಿನೇಟ್ ಆರ್ಟಿಕಲಲ್ಲಿ ಬರುವಂಥದ್ದು ದ ಏನಾಗಿರ್ತದೆ, ಒಂದಾಗಿರ್ತದೆ. ಈಗ ನಾವು ಇಂಡೆಫಿನೇಟ್ ಆರ್ಟಿಕಲ್ಸ್ಗಳನ್ನು ನೋಡ್ಕೊಂಡು ಬಂದಾಗ ಅಲ್ಲಿ ಎ ಮತ್ತು ಆ್ಯನ್ ಅಂತ ಕರಿತೇವೆ. ಏನ ಅರ್ಥ ಏನು ಅಂತಂದಾಗ ಒಂದು ಅಥವಾ ಒಬ್ಬ, ಅಥವಾ ಆ್ಯನ್ನ ಅರ್ಥ ಏನು ಅಂತಂದಾಗ ಒಬ್ಬ ಅಥವಾ ಒಂದು ಅಂತ ಕರಿತೀವಿ ನಾವು. ಸೊ ಕೆಲವೊಂದಿಷ್ಟು ನಾವೇನು ಮಾಡೋಣ, ಇಲ್ಲಿ ರೂಲ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ ಮತ್ತು ಅನ್ಸ್ಪೆಸಿಫಿಕ್ ಆಗಿರುವಂಥದ್ದು ಯಾವುವು ಅನ್ನುವಂಥದ್ದನ್ನು ಡೆಫಿನಿಷನ್ ನೋಡ್ಕೊಂಡು ಬಂದಾಗ, ಇಟ್ ಯೂಸ್ಡ್ ವೆನ್ ದ ನೌನ್ ಈಸ್ ನಾಟ್ ಸ್ಪೆಸಿಫಿಕ್ ಆರ್ ನಾಟ್ ನೌನ್ ಟು ದ ರೀಡರ್ ಆರ್ ಲಿಸ್ನರ್. ಸೊ ಒಬ್ಬ ಓದೋಗಾಗಲಿ ಅಥವಾ ಕೇಳೋಗಾಗಲಿ, ಮಾತನಾಡುವಂಥವಾಗಿರಲಿ ಅಥವಾ ಕೇಳುವಂಥವಾಗಿರಲಿ, ಅವನಿಗೆ ಗೊತ್ತಿರಲಿಲ್ಲ ಅಂತಂದಾಗ ನಾವೇನು ಮಾಡ್ತೀವಿ, ಎ ಅಥವಾ ಯಾನನ್ನು ಬಳಸ್ತೀವಿ. ದೋಸ್ ಆರ್ ನಾನ್ ಸ್ಪೆಸಿಫಿಕ್, ಅಂದರೆ ಅವು ಯಾವುದೂ ನಿರ್ದಿಷ್ಟವಾಗಿ ಇರೋದಿಲ್ಲ, ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಎ ಮತ್ತು ಯಾನನ್ನು ನೋಡ್ತಾ ಇದ್ದೀವಿ. ಸೊ ರೂಲ್ ಏನೇನದ ಅಂತಂದಾಗ, ರೂಲ್ ನಂಬರ್ 1 ನೋಡಿರಿ. ಒಂದೇ ರೂಲ್ ಏನಿದೆ, ಯೂಸ್ ಎ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ಸ್. ನೋಡಿ, ಜಸ್ಟ್ ನೀವು ಆರ್ಟಿಕಲ್ಸ್ ಬಳಕೆ ಮಾಡಬೇಕಂತಂದಾಗ ನಾವು ಸೌಂಡ್ಸ್ ಆಧಾರದ ಮೇಲೆ ಏನು ಮಾಡ್ತೀವಿ, ಆರ್ಟಿಕಲ್ಗಳನ್ನು ಬಳಕೆ ಮಾಡ್ಕೋತೀವಿ, ನಾಟ್ ಲೆಟರ್. ನೋಡಿರಿ, ಲೆಟರ್ಗೆ ಸಂಬಂಧಪಟ್ಟಂತೆ ನಾವು ಆರ್ಟಿಕಲ್ಗಳನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು, ಅದರಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ಸ್ಗಳು. ಸೊ ಈಗ ಒಂದು ಸೌಂಡ್ ಯಾವ ರೀತಿ ಬರ್ತಾ ಇದೆ, ಸೊ ಆ ಸೌಂಡನ್ನ ಆಧಾರದ ಮೇಲೆ ಏನು ಮಾಡ್ತೀವಿ, ನಾವು ಎ ಮತ್ತು ಯಾನನ್ನು ಬಳಕೆ ಮಾಡ್ಕೊಳ್ತೀವಿ. ಸರಿ, ಹೌದು, ಎ ಮತ್ತು ಯಾನನ್ನು ಬಳಕೆ ಮಾಡ್ಕೊತೀವಿ. ಯೂಸ್ ಎ ವೆನ್ ದ ವರ್ಡ್ ಸ್ಟಾರ್ಟ್ಸ್ ವಿತ್ ಅ ಕಾನ್ಸನೆಂಟ್ ಸೌಂಡ್ ಆರ್ ನಾಟ್ ನೆಸಸರಿಲಿ ಎ ಕಾನ್ಸನೆಂಟ್ ಲೆಟರ್. ಬರೀ ನಾವು ಸೌಂಡ್ಗೆ ಮಾತ್ರ ಗಮನವನ್ನು ನೀಡಬೇಕು ಹೊರತು ಕಾನ್ಸನೆಂಟ್ ಲೆಟರ್ಗೆ ಏನು ಮಾಡಬಾರ್ದು, ಗಮನವನ್ನು ನೀಡಲಿಕ್ಕೆ ಹೋಗಬಾರ್ದು. ಕಾನ್ಸನೆಂಟ್ ಸೌಂಡ್ ಉಚ್ಚಾರ ಆಗ್ತಾ ಇರಬೇಕು, ಹಾಗಾಗಿ ನಾವೆಲ್ಲ ಏನು ಮಾಡ್ತೀವಿ, ಬಳಕೆ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ಸ್ ನೋಡಿದಾಗ, ಎ ಕ್ಯಾಟ್, ನೋಡಲಿ, ಸಿ ಅನ್ನುವಂಥದ್ದು ನಾವು ಲೆಟರ್ ಏನಿದೆ ಅಂತ ಹೇಳ್ತೀವಿ, ಕಾನ್ಸನೆಂಟ್ ಇದೆ ಅಂತ ಹೇಳ್ತೀವಿ. ಬಟ್ ಕಾನ್ಸನೆಂಟ್ ಲೆಟರ್ಗೆ ಸಂಬಂಧಪಟ್ಟಿದ್ದಲ್ಲ. ನಾವಿಲ್ಲಿ ಕ್ಯಾಟ್ ಅಂತ ಬರೆದಾಗ ನೋಡಿರಿ ಈ ರೀತಿ ಉಚ್ಚಾರಣೆ ಆಗ್ತದೆ, ಅಥವಾ ನಾವು ಈ ರೀತಿ ಬಳಕೆ ಮಾಡ್ಕೋತೀವಿ, ಕ್ಯಾಟ್. ಸೊ ಇದು ವ್ಯಂಜನಾಕ್ಷರ ಏನಾಗಿರ್ತದೆ, ಇಲ್ಲಿ ಉಚ್ಚಾರಣೆ ಆಗಿರ್ತದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಯಾನನ್ನು ಬಳಕೆ ಮಾಡುವಂತೆ ಇಲ್ಲ. ಸೊ ನೆಕ್ಸ್ಟ್, ಡಾಗ್, ಬಾಯ್, ಬಾಲ್, ಚೇರ್, ಇವೆಲ್ಲವಕ್ಕೂ ನಾವೇನು ಮಾಡಬೇಕು, ಎ ಅನ್ನು ಯೂಸ್ ಮಾಡಬೇಕಾಗ್ತದೆ. ಎ ಬಸ್, ಎ ಕಾರ್, ಎ ಟ್ರೀ. ಸೊ ನೆಕ್ಸ್ಟ್, ಎ ಪೆನ್, ಎ ಟಾಯ್, ಎ ಗೋಟ್, ಎ ಹೌಸ್, ಎ ಗರ್ಲ್, ಎ ಕೌ, ಎ ಹ್ಯಾಟ್, ಎ ಪ್ಯಾನ್. ನೆಕ್ಸ್ಟ್, ಎ ಬ್ಯಾಟ್, ಎ ಮ್ಯಾಪ್, ಎ ರೆಡ್ ಆ್ಯಪಲ್, ಎ ಝೂ, ಎ ಬಾಕ್ಸ್, ಎ ಕೈಟ್, ಎ ರ್ಯಾಬಿಟ್, ಎ ಲೀಫ್, ಎ ಟೀಚರ್. ಸೊ ಇಲ್ಲಿ ನಾವು 19ನೇದ್ದು ನೋಡಿದಾಗ ಎ ರೆಡ್ ಆ್ಯಪಲ್ ಅಂತ ಬಳಕೆ ಮಾಡಿದ್ದಾರೆ. ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ, ಎ ಅನ್ನುವಂಥದ್ದು ಕಲರ್ಗೆ ಬಳಕೆ ಮಾಡ್ಲಕತ್ತೀವಿ. ಬಟ್ ಇಲ್ಲಿ ಒಂದು ವೇಳೆ ಆ್ಯಪಲ್ ತಿತ್ತು ಅಂತಂದಾಗ ಆ್ಯನ್ ಆ್ಯಪಲ್ ಅಂತ ಬಳಕೆ ಮಾಡಬೇಕು. ಸೊ ನಾವು ಯಾವ ವರ್ಡನ್ನು ಕಂಪ್ಯಾರಿಸನ್ ಮಾಡ್ಲಕತ್ತೀವಿ ಅಥವಾ ಅದಕ್ಕೆ ಹೋಲಿಕೆ ಮಾಡ್ಲಕತ್ತಿರ್ತೀವಲ್ಲ, ಅದರಲ್ಲಿ ನಾವೇನು ಮಾಡ್ತೀವಿ, ಎ ಅನ್ನು ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಎ ಲೀಫ್, ಎ ಟೀಚರ್, ಎ ವಿಂಡೋ, ಎ ಗ್ಲಾಸ್, ಎ ಫೋನ್, ಎ ಲ್ಯಾಪ್ಟಾಪ್.
ಸೊ ಇನ್ನೊಂದು ಇಲ್ಲಿ ಸ್ಪೆಸಿಫಿಕ್ ಆಗಿರುವಂಥದ್ದು ನಾವು ನೋಡ್ಬೋದು, ಯುನಿಕ್ ಆಗಿರುವಂಥದ್ದನ್ನು ನೋಡ್ಬೋದು. ಇಲ್ಲಿ ಎ ಯೂನಿವರ್ಸಿಟಿ ನೋಡಲಿ, ಎ ಯೂನಿವರ್ಸಿಟಿ, ಇಲ್ಲಿ ಯು ಉಚ್ಚಾರ ಯು ಲೆಟರ್ ಬಂದಿದೆ ಮಾತ್ರ ಹೊರತು ಅಲ್ಲಿ ಯಾವುದೇ ರೀತಿಯಾಗಿ ಸ್ವರದ ಉಚ್ಚಾರಣೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಉಚ್ಚಾರಣೆ ಏನಾಗ್ತಾ ಇದೆ ಅಂತಂದಾಗ ಯು ನೋಡ್ರಿ, ಯು ಅನ್ನುವಂಥದ್ದು ಉಚ್ಚಾರಣೆ ಆಗ್ತಾ ಇದೆ ಮತ್ತು ಇಲ್ಲಿ ಬಳಕೆಯಾಗಿರುವಂಥದ್ದು ಯು. ಈ ರೀತಿಯಾಗಿ ಬಳಕೆಯಾಗಿತ್ತು ಅಂತಂದಾಗ ಆ ಸೌಂಡ್ಗೆ ನಾವೇನು ಮಾಡಬೇಕು, ವ್ಯಂಜನಾಕ್ಷರದ ಆರ್ಟಿಕಲನ್ನು ಬಳಕೆ ಮಾಡ್ಕೋಬೇಕಾಗ್ತದೆ. ಸೊ ನೆಕ್ಸ್ಟ್ ರೂಲ್, ಯೂಸ್ ಆ್ಯನ್ ಬಿಫೋರ್ ವಾವೆಲ್ ಸೌಂಡ್ಸ್. ನಾವು ಯಾನನ್ನು ವಾವೆಲ್ ಸೌಂಡ್ಸ್ಗಳಿಗೆ ಏನು ಮಾಡ್ತೀವಿ, ಇಲ್ಲಿ ಬಳಕೆ ಮಾಡ್ತೀವಿ. ಯಾವ ರೀತಿ ನೋಡಿಲಿ, ಯೂಸ್ ಆ್ಯನ್ ವೆನ್ ದ ವರ್ಡ್ ಸ್ಟಾರ್ಟ್ಸ್ ವಿತ್ ವಾವೆಲ್ ಸೌಂಡ್. ಫಾರ್ ಎಕ್ಸಾಂಪಲ್ ಇ ಐ ಒ ಯು ಆರ್ ಸೈಲೆಂಟ್ ಎಚ್. ಎಚ್ ಒಂದು ವೇಳೆ ಏನಾದರೂ ಸೈಲೆಂಟ್ ಆಗ್ತಿತ್ತು ಅಂತಂದಾಗ ಆವಾಗ ನಾವೇನು ಮಾಡ್ತೀವಿ, ಇದನ್ನು ಬಳಕೆ ಮಾಡ್ಕೊಳ್ತೀವಿ. ಅದೇ ರೀತಿ ಎ ಇ ಐ ಒ ಯು ಅನ್ನುವಂಥ ಸೌಂಡ್ಗಳು ಉಚ್ಚಾರ ಆಗ್ತಾ ಇದ್ವು ಅಂತಂದಾಗ ಆವಾಗ ಏನು ಮಾಡ್ತೀವಿ, ನಾವು ಯಾನನ್ನು ಬಳಕೆ ಮಾಡ್ಕೊಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡ್ಕೊಂಬರೋಣ. ಆ್ಯನ್ ಆ್ಯಪಲ್, ಆ್ಯನ್ ಎಗ್, ಆ್ಯನ್ ಅಂಬ್ರೆಲಾ, ಆ್ಯನ್ ಆ್ಯಂಟ್, ಆ್ಯನ್ ಐ, ಆ್ಯನ್ ಐಡಿಯಾ, ಆ್ಯನ್ ಅಂಕಲ್, ಆ್ಯನ್ ಆರೆಂಜ್. ನೆಕ್ಸ್ಟ್ ಆ್ಯನ್ ಐಸ್ ಕ್ರೀಮ್, an old man, an axe, an elephant, an owl, an inch, an ink pot, an hour. ಇಲ್ಲಿ ಅಕ್ಷರಗಳು ಸೈಲೆಂಟ್ ಆಗ್ತಾ ಇದೆ ನೋಡ್ರಿ. ಎಚ್ ಅನ್ನುವಂಥದ್ದು ಸೈಲೆಂಟ್ ಆಗ್ತಾ ಇದೆ, ಇದರಲ್ಲಿ ಎಚ್ ಅನ್ನುವಂಥದ್ದು ಸೈಲೆಂಟ್ ಆಗ್ತಾ ಇದೆ, ಇದರಲ್ಲಿ ಎಚ್ ಅನ್ನುವಂಥದ್ದು ಸೈಲೆಂಟ್ ಆಗ್ತಾ ಇದೆ. ಸೊ ಇದರಲ್ಲಿ ಎಚ್ ಅನ್ನುವಂಥದ್ದು ಸೈಲೆಂಟ್ ಆಗ್ತಾ ಇದೆ. ಸೊ ಇದರಲ್ಲಿ ಎಮ್ ಅನ್ನುವಂಥದ್ದು ಸೈಲೆಂಟ್ ಆಗ್ತಾ ಇದೆ. ಹೌದಾ, ನಾವು ಇಲ್ಲಿ ಉಚ್ಚಾರಣೆಗೆ ಮಾತ್ರ ಏನು ಮಾಡಬೇಕು, ಗಮನವನ್ನು ಹರಿಸಬೇಕಾಗ್ತದೆ. ಆ್ಯನ್ ಅವರ್, ಆ್ಯನ್ ಆನೆಸ್ಟ್, ಆ್ಯನ್ ಅವರ್, ಆ್ಯನ್ ಎಮ್ ಎಲ್ ಎ, ಆ್ಯನ್ ಎಮ್ ಬಿ ಎ, ಆ್ಯನ್ ಎಂಜಿನಿಯರ್, ಆ್ಯನ್ ಇನ್ವಿಟೇಷನ್. ನೆಕ್ಸ್ಟ್ ಆ್ಯನ್ ಓವನ್, ಆ್ಯನ್ ಏಮ್, ಆ್ಯನ್ ಅಯರ್, ಆ್ಯನ್ ಆರ್ಟಿಸ್ಟ್, ಆ್ಯನ್ ಎನ್ವೆಲಪ್, ಆ್ಯನ್ ಇಮೇಜ್, ಆ್ಯನ್ ಇಯರ್, ಆ್ಯನ್ ಐಡಿಯಾ, ಬುಕ್. ಸೊ ಹೀಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಯಾನನ್ನು ಬಳಕೆ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ನೋಡಿದಾಗ ಯೂಸ್ ಎ ಆರ್ ಆ್ಯನ್ ಓನ್ಲಿ ವಿತ್ ಸಿಂಗುಲರ್ ಕೌಂಟೇಬಲ್ ನೌನ್ಸ್. ನಾವೆಲ್ಲಿ ಬಳಕೆ ಮಾಡಬೇಕು ರೀ, ಇನ್ನೊಂದು ರೂಲ್ ನೋಡಿದಾಗ ಓನ್ಲಿ ಸಿಂಗುಲರ್ಗಳಿಗೆ ಮಾತ್ರ ನಾವೇನು ಮಾಡಬೇಕು, ಎ ಅಥವಾ ಯಾನನ್ನು ಬಳಕೆ ಮಾಡಬೇಕು. ಇನ್ನೊಂದು ಕೌಂಟೇಬಲ್ ನೌನ್ಸ್ಗಳಿಗೆ ಮಾತ್ರ ಬಳಕೆ ಮಾಡಬೇಕು. 1 2 3 4 5 6 ಅಂತೇಳಿ ಹೇಳುವಂಥ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು, ಎ ಮತ್ತು ಯಾನನ್ನು ಬಳಕೆ ಮಾಡಬೇಕು. ಅದರ್ವೈಸ್ ವಿ ಕ್ಯಾನಾಟ್ ಯೂಸ್ ದ ಎ ಆರ್ ಆ್ಯನ್. ಸೊ ನೆಕ್ಸ್ಟ್ ಎ ಆ್ಯಂಡ್ ಆ್ಯನ್ ಆರ್ ನಾಟ್ ಯೂಸ್ಡ್ ವಿತ್ ಅನ್ಕೌಂಟೇಬಲ್ ಆರ್ ಪ್ಲೂರಲ್ ನೌನ್ಸ್. ಪ್ಲೂರಲ್ ನೌನ್ಸ್ ಇದ್ದು ಅಥವಾ ಅನ್ಕೌಂಟೇಬಲ್ ನೌನ್ಸ್ ಇದ್ದು ಅಂತಂದಾಗ ಅಲ್ಲಿ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ, ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಜಸ್ಟ್ ಸಿಂಗುಲರ್ ಏನಿರ್ತಾವಲ್ಲ, ಒಂದೊಂದು ಏನಿರ್ತಾವಲ್ಲ ಅವುಗಳಿಗೆ ಮಾತ್ರ ಬಳಕೆ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, ಎ ಮ್ಯಾಂಗೋ, ಆ್ಯನ್ ಆ್ಯಪಲ್, ಎ ಟ್ರೀ, ಆ್ಯನ್ ಆರೆಂಜ್, ಎ ಚೇರ್, ಎ ಫ್ಲವರ್, ಆ್ಯನ್ ಎಂಜಿನಿಯರ್, ಆ್ಯನ್ ಆ್ಯಕ್ಟರ್, ಎ ಮೌಂಟೇನ್. ಸೊ ನೆಕ್ಸ್ಟ್ a room, a lion, an elephant, a cow, an egg, a bag, a book, a leaf. So next an insect, a pencil, an umbrella, a glass, a spider, an object, a ladder. Next a mirror, a bulb, an animal, a duck, a bicycle, a basket. ಸೊ ಈಗ ನಾವೆಲ್ಲ ಏನು ಮಾಡಿದ್ವಿ, ಎ ಮತ್ತು ಯಾನನ್ನು ಎಲ್ಲಿ ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ನೋಡ್ಕೊಂಬಂದ್ವಿ. ಈಗ ಡೆಫಿನೆಟ್ ಆರ್ಟಿಕಲ್ ಆಗಿರುವಂಥ ದ ಅನ್ನು ಯಾವ ರೀತಿ ಬಳಕೆ ಮಾಡಬೇಕು, ಎಲ್ಲಿ ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ನೋಡ್ಕೊಳ್ತಾ ಹೋಗೋಣ. ಇಟ್ ಯೂಸ್ಡ್ ವೆನ್ ದ ನೌನ್ ಈಸ್ ಸ್ಪೆಸಿಫಿಕ್ ಆರ್ ಆಲ್ರೆಡಿ ನೌನ್. ಇದನ್ನು ನಾವು ಯಾವಾಗ ಬಳಕೆ ಮಾಡ್ಕೊಳ್ತೀವಿ ಅಂತಂದಾಗ ಅದು ನಿರ್ದಿಷ್ಟವಾಗಿರಬೇಕು ಮತ್ತು ಆಲ್ರೆಡಿ ನಮಗೆ ಗೊತ್ತಿರಬೇಕು. ಒಬ್ಬ ಮಾತಾಡೋನಿಗೆ ಗೊತ್ತಿರಬೇಕು ಮತ್ತು ಇನ್ನೊಬ್ಬನಿಗೆ ಕೇಳೋನಿಗೂ ಕೂಡ ಗೊತ್ತಿರಬೇಕು. ಲಿಸ್ನರ್ ಆ್ಯಂಡ್ ಸ್ಪೀಕರ್ ಇಬ್ಬರಿಗೂ ಕೂಡ ಏನಾಗಿರಬೇಕು, ಗೊತ್ತಿರುವಂಥದ್ದಾಗಿರಬೇಕು. ಹಾಗಾಗಿ ನಾವು ದ ಅನ್ನು ಬಳಕೆ ಮಾಡ್ಕೋತೀವಿ. ಆ್ಯಂಡ್ ಸಮ್ ರೂಲ್ಸ್ ಆರ್ ಹಿಯರ್. ಕೆಲವೊಂದಿಷ್ಟು ರೂಲ್ಸ್ಗಳನ್ನು ನೋಡಿಕೊಂಡಾಗ ಯೂಸ್ ದ ಫಾರ್ ಯುನಿಕ್ ಆರ್ ಒನ್ ಆಫ್ ಅ ಕೈಂಡ್ ಥಿಂಗ್ಸ್. ನೋಡ್ರಿ, ಯುನಿಕ್ ಆಗಿರುವಂಥದ್ದಕ್ಕೆ ಮತ್ತು ಒನ್ ಆಫ್ ಅ ಕೈಂಡ್ ಥಿಂಗ್ಸ್, ಅದು ಇಡೀ ಜಗತ್ತಿನಲ್ಲಿ ಒಂದೇ ಆಗಿರಬೇಕು. ಹೌದಾ, ಆ ಒಂದು ಏರಿಯಾದಲ್ಲಿ ಅದು ಪ್ರಸಿದ್ಧವಾಗಿ ಒಂದೇ ಆಗಿರಬೇಕು. ಆವಾಗ ಮಾತ್ರ ನಾವು ದ ಅನ್ನು ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಅದು ಯುನಿಕ್ ಆಗಿರಬೇಕು.
ಅದನ್ನು ಕೂಡ ನಾವೇನು ಮಾಡ್ಕೋತೀವಿ, ದನ್ನು ಬಳಕೆ ಮಾಡ್ಕೋತೀವಿ. ಸೊ ಯೂಸ್ ದ ಫಾರ್ ಥಿಂಗ್ಸ್ ದ್ಯಾಟ್ ಎಕ್ಸಿಸ್ಟ್ ಓನ್ಲಿ ಒನ್ಸ್ ಆರ್ ಯೂನಿವರ್ಸಲಿ ನೌನ್. ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದಿರಬೇಕು ಮತ್ತು ಅದು ಏನಾಗಿರಬೇಕು, ಒಂದೇ ಆಗಿರಬೇಕು. ಆವಾಗ ಮಾತ್ರ ಏನು ಮಾಡ್ತೀವಿ ನಾವು, ದನ್ನು ಬಳಕೆ ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ ಸನ್ ಅನ್ನುವಂಥದ್ದು ಯೂನಿವರ್ಸಲ್, ಇಡೀ ಜಗತ್ತಿಗೆ ಒಂದೇ ಆದ. ನೆಕ್ಸ್ಟ್ ದ ಮೂನ್ ಅನ್ನುವಂಥದ್ದು ಇಡೀ ಜಗತ್ತಿಗೆ ಒಂದೇ ಆದ. ನೆಕ್ಸ್ಟ್ ದ ಅರ್ತ್, ದ ಸ್ಕೈ, ದ ಸ್ಟಾರ್ಸ್, ದ ಇಂಟರ್ನೆಟ್, ದ ಇಕ್ವೆಟಾರ್, ದ ಅಟ್ಮಾಸ್ಫಿಯರ್. ನೆಕ್ಸ್ಟ್ ದ ಯೂನಿವರ್ಸ್, the solar system, the Milky Way, the North Pole, the South Pole, the Taj Mahal, the Red Sea, the Ganges, the Pacific Ocean, the Eiffel Tower, the ozone layer, the internet, the North Star, the world, the moonlight. These are the universal things. Next, the gravity, the horizon, the climate, the temperature, the globe, the Milky Way galaxy, the sun's rays. So rule number 5, use the before superlatives and ordinal numbers. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಸೂಪರ್ಲೇಟಿವ್ ಡಿಗ್ರೀಸ್ಗಳಲ್ಲಿ ಬಂದಂಥ ಪದಗಳಿಗೆ ಬಳಕೆ ಮಾಡ್ತೀವಿ, ಇನ್ನೊಂದು ಆರ್ಡಿನಲ್ ನಂಬರ್ಸ್ಗಳಿಗೆ ಏನು ಮಾಡ್ತೀವಿ, ಬಳಕೆ ಮಾಡ್ಕೊಳ್ತೀವಿ. ಸೊ ಯೂಸ್ ದ ವೆನ್ ಟಾಕಿಂಗ್ ಅಬೌಟ್ ಬೆಸ್ಟ್, ಫಸ್ಟ್, ಲಾಸ್ಟ್, ಮೋಸ್ಟ್. ಸೊ ಈಗ ನಾವು ಇಲ್ಲಿ ನೋಡುವಂಥದ್ದು ಸೂಪರ್ಲೇಟಿವ್ ಡಿಗ್ರೀಸ್ಗಳಿರಬೇಕು ಪ್ಲಸ್ ಆರ್ಡಿನಲ್ ನಂಬರ್ ಇರಬೇಕು. ಆರ್ಡಿನಲ್ ನಂಬರ್ ಅಂತಂದಾಗ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಲಾಸ್ಟ್, ಸೊ ಮಿಡಲ್, ಇಂಥವುಗಳಿಗೆ ನಾವೇನು ಮಾಡ್ಕೊಳ್ತೀವಿ, ಇಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ದ ಬೆಸ್ಟ್ ಪ್ಲೇಯರ್, ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅದ. ದ ವರ್ಸ್ಟ್ ಮಿಸ್ಟೇಕ್. ನೆಕ್ಸ್ಟ್ ದ ಟಾಲೆಸ್ಟ್ ಬಿಲ್ಡಿಂಗ್, ದ ಶಾರ್ಟೆಸ್ಟ್ ಗರ್ಲ್, ದ ರಿಚೆಸ್ಟ್ ಮ್ಯಾನ್, ದ ಫಾಸ್ಟೆಸ್ಟ್ the fastest runner, the slowest car. Next, the largest animal, the smallest insect, the highest peak, the most beautiful view, the least expensive item, the cleverest boy, the bravest soldier, the earliest train. Next, the latest news, the biggest problem, the thinnest slice, the thickest book, the second row, the third answer, the first chapter, the last bench, the fourth lane. So these are the cordial numbers ಅಂತ ಕರಿತೀವಿ. The first girl, the fifth question, the next turn, the previous phase, the only choice. Next, the final match. These are the cordial numbers ಅಂತ ಕರಿತೇವೆ. ನೆಕ್ಸ್ಟ್ ಇನ್ನೊಂದು ರೂಲ್ ನೋಡ್ಕೊಂಡು ಬರೋಣ. ವೆನ್ ದ ಬೋತ್ ಸ್ಪೀಕರ್ ಆ್ಯಂಡ್ ಲಿಸನರ್ ನೌ ದ ನೌನ್. ಒಂದು ನಾಮಪದ ಒಬ್ಬ ಲಿಸನರ್ಗೆ ಗೊತ್ತಿರಬೇಕು ಮತ್ತು ಸ್ಪೀಕರ್ಗೂ ಕೂಡ ಗೊತ್ತಿರಬೇಕು, ಆಗ ಮಾತ್ರ ನಾವೇನು ಮಾಡ್ತೀವಿ, ಅನ್ನು ಬಳಕೆ ಮಾಡ್ಕೊಳ್ತೇವೆ. ಸೊ ಯೂಸ್ ದ ವ್ಯಾನ್ ರೆಫರಿಂಗ್ ಟು ಸಮಥಿಂಗ್ ಆಲ್ರೆಡಿ ಮೆನ್ಷನ್ಡ್ ಆರ್ ಕ್ಲಿಯರ್ಲಿ ನೌನ್. ನಮಗೆ ಕ್ಲಿಯರಾಗಿ ಗೊತ್ತಿತ್ತು ಅಂತಂದಾಗ ಮುಂದೆ ಕೇಳೋನಿಗೂ ಗೊತ್ತಿರಬೇಕು, ಹಿಂದೆ ಮಾತಾಡೋನಿಗೂ ಕೂಡ ಗೊತ್ತಿರಬೇಕು, ಆವಾಗ ಮಾತ್ರ ಅನ್ನು ಬಳಕೆ ಮಾಡ್ಕೊಳ್ತೇವೆ. ತಿಳಿದಿದ್ದನ್ನು ತಿಳಿದ ಹಾಗೆ ನಾವು ಮಾತನಾಡಲಿಕ್ಕೆ, ಒಬ್ಬನಿಗೆ ತಿಳಿದಂಥದ್ದನ್ನು ನಾವು ಹೇಳಲಿಕ್ಕೆ ಬಳಕೆ ಮಾಡುವಂಥದ್ದು ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಓಪನ್ ದ ವಿಂಡೋ, ಸಿ ವೋರ್ ದ ಡ್ರೆಸ್ ವಿ ಬಾಟ್, ಪ್ಲೀಸ್ ಕ್ಲೋಸ್ ದ ಡೋರ್. ನೋಡಲಿ, ಎಲ್ಲೆಲ್ಲಿ ಬಳಕೆ ಮಾಡಿದ್ದೀವಿ ಅಂತಂದಾಗ ಆಲ್ರೆಡಿ ಒಬ್ಬರಿಗೆ ಗೊತ್ತಿರ್ತದೆ, ಯಾರಿಗೆ, ಲಿಸನರಿಗೂ ಮತ್ತು ಸ್ಪೀಕರಿಗೂ ಗೊತ್ತಿರುವಂಥದ್ದು. ಐ ಕ್ಲೀನ್ ದ ಟೇಬಲ್, ಹಿ ಮೆಟ್ ದ ಡಾಕ್ಟರ್ ಎಸ್ಟರ್ಡೇ, they saw the movie you recommended. Next, I parked near the school, let's go to the restaurant, he fixed the bike, the dog barked loudly, we reached the station, the cake was delicious, the train is late, she called the teacher. Next, the phone is ringing, the keys are lost, the shoes are under the bed, the fan is not working, the water is cold. ಇಲ್ಲಿ ಲಿಸನರ್ಗೂ ಗೊತ್ತಿರಬೇಕು ಮತ್ತು ಸ್ಪೀಕರ್ಗೂ ಗೊತ್ತಿರಬೇಕು, ಆಗ ಮಾತ್ರ ನಾವು ಅದನ್ನು ಬಳಕೆ ಮಾಡ್ಕೊಳ್ತೀವಿ. ದ ಟೀಚರ್ ಈಸ್ ಅಬ್ಸೆಂಟ್, ದ ಲೈಟ್ ಈಸ್ ಟೂ ಬ್ರೈಟ್, ದ ಮ್ಯಾನ್ ಲುಕ್ಡ್ ಫೆಮಿಲಿಯರ್, ಐ ಬಾಟ್ ದ ಬುಕ್ ಯು ಲೈಕ್ಡ್, ದ ಶರ್ಟ್ ಫಿಟ್ಸ್ ವೆಲ್, ದ ರೋಡ್ ಈಸ್ ಕ್ಲೋಸ್ಡ್, ದ ರೂಮ್ ವಾಸ್ ಮೆಸ್ಸಿ. ನೆಕ್ಸ್ಟ್, ದ ಬಸ್ ಈಸ್ ಹಿಯರ್, the bag is heavy, the chair is broken, the pencil is on the floor.
ಈಗ ನಾವು ಆರ್ಟಿಕಲ್ಸ್ಗಳನ್ನು ಎಲ್ಲೆಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ಈಗ ಎಲ್ಲೆಲ್ಲಿ ಬಳಸಬಾರ್ದು ಅನ್ನುವಂಥದ್ದನ್ನು ನಾವು ಏನು ಮಾಡೋಣ, ಈಗ ತಿಳ್ಕೊಳ್ಳೋಣ. ಆರ್ಟಿಕಲ್ ಎಲ್ಲೆಲ್ಲಿ ಬಳಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡಾಗ ಎಲ್ಲೆಲ್ಲಿ ಬಳಕೆ ಆಗ್ತಾವೆ ಅನ್ನುವಂಥದ್ದನ್ನು ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ಡು ನಾಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ಪ್ರಾಪರ್ ನೌನ್ಸ್. ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಆರ್ಟಿಕಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಬರೋಂಗಿಲ್ಲ. ನೇಮ್ಸ್ ಆಫ್ ಪೀಪಲ್ ಆಗಿರಲಿ, ನೇಮ್ಸ್ ಆಫ್ ಪ್ಲೇಸ್ ಆಗಿರಲಿ, ನೇಮ್ಸ್ ಆಫ್ ಆ್ಯನಿಮಲ್ಸ್ ಆಗಿರಲಿ, ನಾವು ಇಟ್ಟಂಥ ಹೆಸರುಗಳಿಗೆ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಆರ್ಟಿಕಲ್ಗಳನ್ನು ಯಾವುದೇ ರೀತಿಯಾಗಿ ಬಳಕೆ ಮಾಡಲಿಕ್ಕೆ ಬರೋಂಗಿಲ್ಲ. ವಿ ಡೋಂಟ್ ಯೂಸ್ ಎ, ಆನ್ ಆರ್ ದ ಬಿಫೋರ್ ನೇಮ್ಸ್ ಆಫ್ ಪೀಪಲ್ ಆರ್ ಸ್ಪೆಸಿಫಿಕ್ ಪ್ಲೇಸಸ್. ನಮಗೆ ಗೊತ್ತಿರುವಂಥ ಅಥವಾ ಇಟ್ಟಂಥ ಹೆಸರುಗಳಿಗೆ ನಾವೇನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಯೂಸ್ ಮಾಡಲಿಕ್ಕೆ ಬರೋಂಗಿಲ್ಲ. ಸೊ ರಮೇಶ್ ಈಸ್ ದ ಅನ್ನಕ್ಕೆ ಬರೋಂಗಿಲ್ಲ, ಈಸ್ ಅನ್ನಕ್ಕೆ ಬರೋಂಗಿಲ್ಲ. ರಮೇಶ್ ಈಸ್ ಮೈ ಫ್ರೆಂಡ್. ಐ ಲೀವ್ ಇನ್ ಬ್ಯಾಂಗ್ಳೂರು, ದ ಬ್ಯಾಂಗ್ಳೂರು ಅಂತ ಬರೋಂಗಿಲ್ಲ ಇಲ್ಲಿ. ಸಿ ವೆಂಟ್ ಟು ಡೆಲ್ಲಿ, ದ ಡೆಲ್ಲಿ ಅಲ್ಲ. ಹಿ ಮೆಟ್ ಮಹೇಶ್, ಇಂಡಿಯಾ ಈಸ್ ಅ ಬಿಗ್ ಕಂಟ್ರಿ. ನೆಕ್ಸ್ಟ್ ವಿ ವಿಸಿಟೆಡ್ ಮೈಸೂರು. ನೆಕ್ಸ್ಟ್ ಶ್ರೇಯಾ ಈಸ್ ಅ ಡ್ಯಾನ್ಸರ್. ಇಲ್ಲಿ ದ ಇಂಡಿಯಾ ಅಂತ ಬರೆಯುವಂಥ ಅವಶ್ಯಕತೆಯೇ ಇಲ್ಲ. ಇಂಡಿಯಾ ಈಸ್ ಅ ಬಿಗ್ ಕಂಟ್ರಿ. ದ ಇಂಡಿಯಾ ಅಂತ ಅಂದ್ವಿ ಅಂದ್ರೆ ಇಡೀ ಜಗತ್ತಿಗೆ ಏನಾಗಿರ್ತದೆ, ಇಂಡಿಯಾ ಬಿಗ್ ಆಗಿರ್ತದೆ. ದ ಅಂತ ಯೂಸ್ ಮಾಡಿದ್ದೀವಿ ಅಂತಂದಾಗ, ಹಾಗಾಗಿ ಇಂಡಿಯಾ ಈಸ್ ಅ ಬಿಗ್ ಕಂಟ್ರಿ, ಜಸ್ಟ್ ಒಂದು ಅಂತ ಕರಿತಾ ಇದ್ದೇವೆ ನಾವು. ನೆಕ್ಸ್ಟ್ ವಿ ವಿಸಿಟೆಡ್ ಮೈಸೂರು. ಶ್ರೇಯಾ ಈಸ್ ಅ ಡ್ಯಾನ್ಸರ್. ದೇ ಲಿವ್ ಇನ್ ಮುಂಬೈ. ಇವೆಲ್ಲ ನೋಡ್ರಿ, ನಾವು ಜಸ್ಟ್ ಅಬ್ಸರ್ವ್ ಮಾಡಬೇಕು. ಎಲ್ಲಿ ಇಟ್ಟಂಥ ಹೆಸರುಗಳಿಗೆ ನಾವೇನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಇಲ್ಲಿ ಆರ್ಟಿಕಲ್ಸ್ಗಳನ್ನು ಬಳಕೆ ಮಾಡಲಿಕ್ಕೆ ಬರೋಂಗಿಲ್ಲ. ರಮ್ಯಾ ವರ್ಕ್ಸ್ ಇನ್ ಚೆನ್ನೈ. ದಿಸ್ ಈಸ್ Anil's house. Next we saw Rahul at the market. Next Rajesh is a teacher. Kavya went to Europe. France is beautiful. China is developing fast. I called Neha. Priya is studying. John came yesterday. Meena cooked lunch. Next Satish is playing. I work at Infosys. Suresh lives near the river. They travel to Canada. Nikhil bought a car. Reema joined school. Ravi is tall. Shruti sings well. Next, Lakshmi helped me. Ashok is driving. Harsha is my cousin. ಇಲ್ಲಿ ಯಾವುದೇ ರೀತಿಯಾಗಿ ನಾವೇನು ಮಾಡ್ಲಿಕ್ಕೆ ಬರೋಂಗಿಲ್ಲ, ದ ಯೂಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಯಾವುದರ ಮುಂದೆ, ಪ್ರಾಪರ್ ನೌನ್ಸ್ಗಳ ಮುಂದೆ, ಅಂಕಿತ ನಾಮಗಳ ಮುಂದೆ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ರೂಲ್ ನೋಡಿದಾಗ, ಡು ನಾಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ಅಬ್ಸ್ಟ್ರಾಕ್ಟ್ ಅನ್ಕೌಂಟೇಬಲ್ ನೌನ್ಸ್. ನಾವು ಜನರಲ್ ಆಗಿರುವಂಥದ್ದು ಅನ್ಕೌಂಟೇಬಲ್ ನೌನ್ಗಳಿಗೆ ಬಳಕೆ ಮಾಡಲಿಕ್ಕೆ ಬರೋಂಗಿಲ್ಲ. ಮತ್ತು ಅಬ್ಸ್ಟ್ರಾಕ್ಟ್ ನೌನ್ ವಿಚ್ ಕ್ಯಾನಾಟ್ ಬಿ ಟಚ್ ಆ್ಯಂಡ್ ಫೀಲ್, ಯಾವುದನ್ನು ಮುಟ್ಲಿಕ್ಕೆ ಮತ್ತು ನಮಗೆ ಫೀಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವಕ್ಕೆ ಅಬ್ಸ್ಟ್ರಾಕ್ಟ್ ಅಂತ ನಾವೇನು ಮಾಡ್ತೀವಿ, ಇಲ್ಲಿ ಕರಿತೀವಿ. ಸೊ ಸಿಂಪಲ್ಲಿ ಹಿಯರ್ ವೆನ್ ಟಾಕಿಂಗ್ ಇನ್ ಜನರಲ್ ಡೋಂಟ್ ಯೂಸ್ ಆರ್ಟಿಕಲ್ ವಿತ್ ಅಬ್ಸ್ಟ್ರಾಕ್ಟ್ ಆರ್ ಅನ್ಕೌಂಟೇಬಲ್ ನೌನ್ಸ್. ನಾವು ಜನರಲಿ ಮಾತನಾಡ್ಲಕತ್ತೀವಿ ಅಂತಂದಾಗ ನಾವು ಆರ್ಟಿಕಲ್ಗಳನ್ನು ಬಳಕೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿದಾಗ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಇಲ್ಲಿ ದ ಆನೆಸ್ಟಿ ಅನ್ನೋಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅಬ್ಸ್ಟ್ರಾಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ವಾಟರ್ ಅನ್ನುವಂಥದ್ದು ಅನ್ಕೌಂಟೇಬಲ್ ಆಗಿರ್ತದೆ. ಮಿಲ್ಕ್ ಅನ್ನುವಂಥದ್ದು ಅನ್ಕೌಂಟೇಬಲ್. ಶುಗರ್ ಅನ್ನುವಂಥದ್ದು ಅನ್ಕೌಂಟೇಬಲ್. ಗೋಲ್ಡ್ ಅನ್ನುವಂಥದ್ದು ಅನ್ಕೌಂಟೇಬಲ್. ನೆಕ್ಸ್ಟ್ ಆಯಿಲ್ ಅನ್ನುವಂಥದ್ದು ಅನ್ಕೌಂಟೇಬಲ್. ಹಾಗಾಗಿ ಇಲ್ಲಿ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಯಾವುದೇ ರೀತಿಯಾಗಿ ಆರ್ಟಿಕಲ್ಗಳನ್ನು ಬಳಕೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಈಸ್ ವ್ಯಾಲ್ಯೂಯೇಬಲ್. ದ ಟೈಮ್ ಅನ್ನುವಂಥದ್ದು ನಾವು ತಪ್ಪಾದ ಬಳಕೆಯನ್ನು ಮಾಡ್ತೇವೆ. ಟೈಮ್ ಈಸ್ ವ್ಯಾಲ್ಯೂಯೇಬಲ್. ನಾಲೆಜ್ ಈಸ್ ಪವರ್. ಇನ್ಫಾರ್ಮೇಷನ್ ಈಸ್ ಬ್ಯೂಟಿಫುಲ್. ರೈಸ್ ಈಸ್ ಸ್ಟ್ಯಾಪಲ್ ಫುಡ್. ಮ್ಯೂಸಿಕ್ ಈಸ್ ರಿಲ್ಯಾಕ್ಸಿಂಗ್. ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಏರ್ ಈಸ್ ಇನ್ವಿಸಿಬಲ್. ಹೆಲ್ತ್ ಈಸ್ ವೆಲ್ತ್. ಕರೇಜ್ ಈಸ್ ರೇರ್. ನೆಕ್ಸ್ಟ್ ಮನಿ ಕಾಂಟ್ ಬೈ ಹ್ಯಾಪಿನೆಸ್. ಪೀಸ್ ಈಸ್ ನೆಸಸರಿ. wisdom comes with age. Friendship matters. Anger is dangerous. Ice melts quickly. Bread is fresh. Nature is beautiful. Science helps society. So next, silence is golden. Beauty fades. Happiness spreads. Sand gets hot. Salt is salty. Patience is a value. ಇಲ್ಲಿ ಯಾವುದು ಒಂದು ನಾವು ಅಬ್ಸ್ಟ್ರಾಕ್ಟ್ ಆಗಿರ್ತದಲ್ಲ ಅಂಥವುಗಳಿಗೆ ಮುಂದೆ ಏನು ಮಾಡಲಿಕ್ಕೆ ಆಗಂಗಿಲ್ಲ, ಆರ್ಟಿಕಲ್ಗಳನ್ನು ಯಾವುದೇ ರೀತಿಯಾಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ರೂಲ್ ನೋಡಿದಾಗ, ಡು ನಾಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ಲ್ಯಾಂಗ್ವೇಜ್, ಸಬ್ಜೆಕ್ಟ್, ಗೇಮ್ಸ್ ಆ್ಯಂಡ್ ಡೇಸ್. ನಾವಿಲ್ಲಿ ಏನು ಮಾಡ್ತಿದ್ದೀವಿ,
ಲ್ಯಾಂಗ್ವೇಜ್ಗಳ ಮುಂದೂ ಕೂಡ ಏನು ಮಾಡ್ತೀವಿ ನಾವು ದನ್ನು ಯೂಸ್ ಮಾಡ್ಕೋತೀವಿ, ಆರ್ಟಿಕಲ್ಗಳನ್ನು ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಯೂಸ್ ಮಾಡಲಿಕ್ಕೆ ಆಗಂಗಿಲ್ಲ. ನೆಕ್ಸ್ಟ್ ಲ್ಯಾಂಗ್ವೇಜ್ಗಳ ಮುಂದೂ ಕೂಡ ನಾವು ಬಳಕೆ ಮಾಡ್ಲಿಕ್ಕೆ ಹೋಗ್ತೀವಿ, ಅದು ಕೂಡ ತಪ್ಪಾಗ್ತದೆ. ನೆಕ್ಸ್ಟ್ ಗೇಮ್ಸ್ಗಳ ಮುಂದೆ ಅದನ್ನು ಕೂಡ ತಪ್ಪಾಗ್ತೈತಿ. ಹಾಗಾಗಿ ದಿನಗಳ ಮುಂದಾಗಲಿ, ಗೇಮ್ಸ್ಗಳ ಮುಂದಾಗಲಿ, ಸಬ್ಜೆಕ್ಟ್ಗಳ ಮುಂದಾಗಲಿ, ನೆಕ್ಸ್ಟ್ ಲ್ಯಾಂಗ್ವೇಜ್ಗಳ ಮುಂದಾಗಲಿ ಏನು ಮಾಡೋಕ್ಕಾಗಂಗಿಲ್ಲ, ಆರ್ಟಿಕಲ್ಗಳನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೋ ಆರ್ಟಿಕಲ್ ಬಿಫೋರ್ ನೇಮ್ಸ್ ಆಫ್ ಲ್ಯಾಂಗ್ವೇಜಸ್, ಸಬ್ಜೆಕ್ಟ್ಸ್, ಸ್ಪೋರ್ಟ್ಸ್, ಡೇಸ್ ಆ್ಯಂಡ್ ಮಂತ್ಸ್. ಇಲ್ಲಿ ಯಾವುದೇ ರೀತಿಯಾಗಿ ಆರ್ಟಿಕಲ್ಗಳನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳೋಣ, ಐ ಸ್ಪೀಕ್ ಕನ್ನಡ, ದ ಕನ್ನಡ ಅಂತಂದಾಗ ಏನಾಗಿಬಿಡ್ತದೆ, ತಪ್ಪಾಗಿಬಿಡ್ತದೆ. ನೆಕ್ಸ್ಟ್ ಸಿ ಸ್ಟಡೀಸ್ ಇಂಗ್ಲೀಷ್, ದ ಇಂಗ್ಲೀಷ್ ಅಲ್ಲ. ನೆಕ್ಸ್ಟ್ ದೇ ಲವ್ ಹಿಂದಿ, ಹಿ ಟೀಚರ್ಸ್ ಮ್ಯಾಥ್ಸ್. ಐ ಲೈಕ್ ಸೈನ್ಸ್, ಸಿ ಫೇಲ್ಡ್ ಹಿಸ್ಟ್ರಿ. ವಿ ಪ್ಲೇ ಕ್ರಿಕೆಟ್, ದ ಕ್ರಿಕೆಟ್ ಅಲ್ಲ, ಕ್ರಿಕೆಟ್. ಹಿ ವಾಚಸ್ ಫುಟ್ಬಾಲ್, ಐ ಪ್ಲೇ ಚೆಸ್. ದೇ ಎಂಜಾಯ್ ಟೆನ್ನಿಸ್, ಮಂಡೇ ಈಸ್ ಬ್ಯೂಸಿ. ಸಾರಿ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮಂಡೇ ಅನ್ನುವಂಥದ್ದಕ್ಕೆ ನಾವು ಬಳಕೆ ಮಾಡಬಾರ್ದು, ದ ಮಂಡೇ ಅನ್ನಬಾರ್ದು. ಯಾಕಂತಂದಾಗ ರಿಪೀಟೆಡ್ ಆಗಿ ಬರುವಂಥದ್ದು. ಮಂಡೇ ಒಂದು ಸಾರಿ ಅಷ್ಟೇ ಬರೋಂಗಿಲ್ಲ, ಮತ್ತೆ ಮುಂದಿನ ವಾರ ಹೋದಾಗ ಮಂಡೇ ಏನಾಗ್ತೈತ್ರಿ ಮತ್ತೆ ಬರ್ತದೆ. ಹಾಗಾಗಿ ರಿಪೀಟೆಡ್ ಆಗಿ ಬರುವಂಥದ್ದು, ಪರ್ಟಿಕ್ಯುಲರ್ ಆಗಿ ಬರುವಂಥದ್ದಲ್ಲ. ನೆಕ್ಸ್ಟ್ ಸಂಡೇ, ದ ಸಂಡೇ ಅಂತಂದಾಗ ತಪ್ಪಾಗ್ತೈತಿ. ನೆಕ್ಸ್ಟ್ ಜುಲೈ, ವಿ ವಿಲ್ ಮೀಟ್ ಆನ್ ಫ್ರೈಡೇ. ಏಪ್ರಿಲ್, ಇವುಗಳ ಮುಂದೆ ನಾವು ಯಾವ ರೀತಿಯಲ್ಲಿ ಆರ್ಟಿಕಲ್ಗಳನ್ನು ಬಳಕೆ ಮಾಡಬಾರ್ದು. ನೆಕ್ಸ್ಟ್ ಸಿ ಜಾಯಿನ್ಡ್ ಇನ್ ಮಾರ್ಚ್, ಆಗಸ್ಟ್ ಈಸ್ ರೈನಿ, ಜೂನ್ ಹ್ಯಾಸ್ ಹಾಲಿಡೇಸ್, ಐ ಪ್ಲೇ ವಾಲಿಬಾಲ್, ದ ವಾಲಿಬಾಲ್ ಅಲ್ಲ, ವಾಲಿಬಾಲ್. ನೆಕ್ಸ್ಟ್ ಸಿ ಪ್ರಾಕ್ಟೀಸಸ್ ಬ್ಯಾಡ್ಮಿಂಟನ್, ದ ಬ್ಯಾಡ್ಮಿಂಟನ್ ಯೂಸ್ ಮಾಡಿದ್ರೆ ತಪ್ಪಾಗ್ತದೆ. ದೇ ಸ್ವಿಮ್ ಸ್ಯಾಟರ್ಡೇಸ್, ಹಿ ಪ್ಲೇಸ್ ಬಾಸ್ಕೆಟ್ಬಾಲ್, ಸಿ ಸ್ಕೋರ್ಡ್ ವೆಲ್ ಇನ್ ಬಯಾಲಜಿ. ದೇ ಪ್ಲೇ ಕ್ಯಾರಮ್, he is good at physics. We study chemistry. I attend school on Tuesday. Next, I attend school on Tuesday. She sings Hindi songs. We play hockey. They practice yoga. ಇಲ್ಲಿ ಯಾವುದೇ ರೀತಿ ದಗಳನ್ನು ಬಳಕೆ ಮಾಡಲಿಕ್ಕೆ ಹೋಗಬಾರ್ದು. ಎ ಮತ್ತು ಯಾನ್ ಯಾವುದೇ ರೀತಿ ಆರ್ಟಿಕಲ್ ಎ ಆ್ಯಂಡ್ ದ ಯಾವುದೇ ಇರಲಿ ಬಳಕೆ ಮಾಡಲಿಕ್ಕೆ ಹೋಗಬಾರ್ದು. ಇನ್ನು ಎಕ್ಸೆಪ್ಷನ್ಸ್ ಟು ಆರ್ಟಿಕಲ್ ರೂಲ್ಸ್, ಕೆಲವೊಂದಿಷ್ಟು ಇಲ್ಲಿ ಏನಾಗ್ತದೆ, ರೂಲ್ಸ್ ಮೀರಿ ಬರುವಂಥ ವರ್ಡ್ಗಳನ್ನು ನಾವು ನೋಡ್ತೀವಿ. ಇಲ್ಲಿ ಯಾವುದೇ ರೀತಿ ರೂಲ್ ಅಪ್ಲೈ ಆಗೋದಿಲ್ಲ. ನೋಡೋಣ, ಯೂಸ್ ಆ್ಯನ್ ಬಿಫೋರ್ ವರ್ಡ್ ಸ್ಟಾರ್ಟಿಂಗ್ ವಿತ್ ವಾವೆಲ್ ಸೌಂಡ್, ನಾಟ್ ಲೆಟರ್ಸ್. ನೋಡಿರಿ, ಲೆಟರ್ ನೋಡಿ ನೀವು ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಲೆಟರ್ ನೋಡಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಲೆಟರ್ನ ನೋಡ್ಲಾರೆ ನೀವೇನು ಮಾಡಬೇಕು, ಸೌಂಡಿಗೆ ಡಿಪೆಂಡ್ ಮಾಡ್ಕೊಂಡು ನೀವೇನು ಮಾಡಬೇಕಾಗ್ತದೆ, ಯೂಸ್ ಮಾಡಬೇಕಾಗ್ತದೆ. ಆ್ಯನ್ ಅವರ್, ನೋಡಿರಿ ಎಚ್ ಬಂದದಂತ ನೀವೇನಾದರೂ ಆರ್ಟಿಕಲ್ ಬಳಕೆ ಮಾಡಿದ್ರಿ ಅಂತಂದಾಗ ಎ ಅಂತ ಬಳಕೆ ಮಾಡಿದ್ರಿ ಅಂದ್ರೆ ತಪ್ಪಾಗ್ತದೆ. ನೆಕ್ಸ್ಟ್ ಆನೆಸ್ಟ್ ಮ್ಯಾನ್, ಆ್ಯನ್ ಐಯರ್, ಆ್ಯನ್ ಆನರ್, ಆ್ಯನ್ ಆನರೇಬಲ್ ಗೆಸ್ಟ್, ಆ್ಯನ್ ಹರ್ಬ್. ನೆಕ್ಸ್ಟ್ ಆ್ಯನ್ ಎಮ್ ಎಲ್ ಎ. ಸರ್, ಇಲ್ಲಿ ಎಮ್ ಬಂದದಲ್ರಿ ಅಂತಂದಾಗ ಅದು ಎಮ್ನ ಉಚ್ಚಾರಣೆ ಏನಾಗ್ತದೆ, ಈ ರೀತಿ ಬರುವಂಥದ್ದು. ಎಮ್ ಈ ರೀತಿ ಉಚ್ಚಾರಣೆ ಆಗ್ಲಿಕ್ಕತ್ತದ. ಅಥವಾ ನಾವು ಕನ್ನಡದಾಗ ಬರೆದಾಗ ಎಮ್ ಈ ರೀತಿ ಉಚ್ಚಾರಣೆ ಆಗ್ತದೆ. ಹಾಗಾಗಿ ನಾವೇನು ಮಾಡ್ಬೋದು, ಇಲ್ಲಿ ಒಂದು ಶಾರ್ಟ್ಕಟ್ ಮೆಥಡ್, ನಿಮ್ಗೆ ಏನಾದರೂ ಸರಿಯಾಗಿ ಕನ್ನಡ ಬರಲಿಕ್ಕೆ ಬರ್ತಿತ್ತು ಇಂಗ್ಲೀಷ್ ಯೂಸ್ ಮಾಡಿಕೊಂಡು ಅಂತಂದಾಗ ನಾವೇನು ಮಾಡ್ಬೋದು, ಬಳಕೆ ಮಾಡ್ಬೋದು. ಯಾವ ರೀತಿ, ಈಗ ಎಮ್ ಎಲ್ ಎ ಅನ್ನುವಂಥದ್ದನ್ನು ನಾವೇನು ಮಾಡ್ಬೋದು, ಈ ರೀತಿ ಬರೆದು ನೋಡ್ಬೋದು, MCOM. ನೆಕ್ಸ್ಟ್ FIR, ಫಸ್ಟ್ ಏನು ಬಂದಿರ್ತದಲ್ರಿ ಈ ಲೆಟ್ರನ್ನ ನಾವು ಕನ್ನಡದಾಗ ಸ್ವಲ್ಪ ನೋಡ್ಕೊಂಡ್ಬಿಟ್ವಿ ಅಂತಂದಾಗ ನಮಗೆ ಯೂಸೇಜ್ ಕರೆಕ್ಟ್ ಆಗ್ತದೆ. ಓಕೆ, ಆ್ಯನ್ MLA, ಆ್ಯನ್ MCOM ಸ್ಟೂಡೆಂಟ್, ಆ್ಯನ್ FIR, ಆ್ಯನ್ SP, ಆ್ಯನ್ ಎಗ್, ಆ್ಯನ್ ಓಲ್ಡ್ ಫ್ರೆಂಡ್, ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ, ಆ್ಯನ್ ಅಂಬ್ರೆಲ್ಲಾ. ನೆಕ್ಸ್ಟ್ ಆ್ಯನ್ ಅಪ್ಸೆಟ್ ಸ್ಟಮಕ್, ಆ್ಯನ್ ಐಡಿಯಾ, ಆ್ಯನ್ ಆರೆಂಜ್, ಆ್ಯನ್ ಐರನ್ ರಾಡ್, ಆ್ಯನ್ ಎಲ್ರೋಮ್, ಆ್ಯನ್ ಐ, ಆ್ಯನ್ ಎನಿಮಿ, ಆ್ಯನ್ ಅನ್ಯೂಸುವಲ್ ಪ್ಯಾಕ್ಟ್. Next, an oven, an hourglass, an honest worker, an honorable judge, an M, an HOD, an ice cream, an apple. So these are the very important articles. ನಾವೇನು ಮಾಡಿದ್ವಿ ಇಲ್ಲಿ ರೂಲ್ಸನ್ನು ಅಪ್ಲೈ ಮಾಡದೆ ಇಲ್ಲಿ ಏನು ಮಾಡಬೇಕಾಗ್ತದೆ ರೀ, ಸೌಂಡ್ಸ್ಗೆ ನಾವು ಡಿಫೈನ್ ಮಾಡಿ ಬಳಕೆ ಮಾಡಬೇಕಾಗ್ತದೆ. ನೆಕ್ಸ್ಟ್, ಯೂಸ್ ಎ ಬಿಫೋರ್ ವರ್ಡ್ಸ್ ವಿತ್ ಯು ಸೌಂಡ್ ನಾಟ್ ವವೆಲ್. ನೋಡ್ರಿ, ಈ ರೀತಿಯಾಗಿ ಸೌಂಡ್ ಬರ್ತಾವೆ. ಯು ಅನ್ನುವಂಥದ್ದು ನಾವು ಯಾವುದೇ ರೀತಿಯಾಗಿ ಪ್ರನೌನ್ ಅಂತ ತಿಳ್ಕೊಳ್ಳೋದಲ್ಲ. ಯು ಅನ್ನುವಂಥದ್ದು ಸೌಂಡಾಗಿ ಬಂದಿತ್ತು ಅಂದಾಗ ಯಾವ್ಯಾವ ಬರ್ತಾವೆ ನೋಡಲಿ. ಜಸ್ಟ್ ಕಾಮನ್ ಆಗಿ ಬರುವಂಥದ್ದು ಯೂನಿವರ್ಸಿಟಿ
ಈ ರೀತಿ ಉಚ್ಚಾರಣೆ ಆಗ್ಲಿಕ್ಕತ್ತದ ಯೂನಿವರ್ಸಿಟಿ. ಅದನ್ನು ನಾವು ಕನ್ನಡದಾಗ ಬರೆದಿವಿ ಅಂತಂದಾಗ ನೋಡಿರಿ ಯೂನಿವರ್ಸಿಟಿ. ನೆಕ್ಸ್ಟ್ ಯುರೋಪಿಯನ್. ನೀವು ಕನ್ನಡ ಸರಿಯಾಗಿ ಬರಲಿಕ್ಕೆ ಬರ್ತಿತ್ತು ಅಂತಂದಾಗ ಈ ಟ್ರಿಕ್ಸ್ ಯೂಸ್ ಮಾಡ್ಬೋದು. 1 ರೂಪಿ. ನೆಕ್ಸ್ಟ್ ಯೂನಿಫಾರ್ಮ್. ಈ ರೀತಿಯಾಗಿ ನಾವೇನು ಮಾಡ್ಬೋದು ರೀ, ಶಾರ್ಟ್ಕಟ್ಟನ್ನು ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಕನ್ನಡದೊಳಗೆ ಬರೆದು ಕೂಡ ಆರ್ಟಿಕಲನ್ನು ಯೂಸ್ ಮಾಡ್ಬೋದು. ಸೊ ಯೂನಿವರ್ಸಿಟಿ, ಯುರೋಪಿಯನ್, 1 ರೂಪಿ ಕಾಯಿನ್, ಯೂನಿಫಾರ್ಮ್, ಯೂನಿಯನ್, ಯುನಿಕ್ ಐಡಿಯಾ. ನೆಕ್ಸ್ಟ್ ಯೂಸ್ಫುಲ್ ಬುಕ್, ಯುನಿಟೆಡ್ ಟರ್ಮ್. ನೆಕ್ಸ್ಟ್ ಯೂನಿಕಾರ್ನ್, ಯೂಸಬಲ್ ಮೆಥಡ್, ಒನ್ ಐಡ್ ಮ್ಯಾನ್, ಒನ್ ಟೈಮ್ ಫೀ, ಯೂನಿಟ್, US ಸೋಲ್ಜರ್, ಯೂತ್. ನೆಕ್ಸ್ಟ್ ಅನಾನಿಮಸ್ ವೋಟ್, ಯುಟೆನ್ಸಿಲ್, ಯೂಸರ್, ಯುನಿಕ್ ಸ್ಟೈಲ್, ಯೂನಿಟ್ ಟೆಸ್ಟ್, ಯೂಸ್ಫುಲ್ ಸಜೆಷನ್, 1 ರೂಪಿ ನೋಟ್. ಸೊ ನೆಕ್ಸ್ಟ್ ಯೂಟ್ಯೂಬರ್, ಯುನಿಕ್ ಅಪಾರ್ಚುನಿಟಿ, ಯೂನಿವರ್ಸಿಟಿ ಸ್ಟೂಡೆಂಟ್, ಯೂನಿಫಾರ್ಮ್ ಶರ್ಟ್, 1 ವೀಕ್ ಬ್ರೇಕ್, ಎ ಯಂಗ್ ಲೀಡರ್, ಯೂಸುವಲ್ ರೆಸ್ಪಾನ್ಸ್, ಯುನಿಕ್ ಪ್ಲಾನ್. ಇವೆಲ್ಲದರ ಮುಂದೆ ನಾವೇನು ಮಾಡ್ಲಿಕ್ಕತ್ತೀವಿ, ಏನು ಬಳಕೆ ಮಾಡ್ಕೊಳಕತ್ತೀವಿ. ಯಾಕಂತಂದಾಗ ನಿಮ್ಗೆ ಹೇಳಿದೆ ನಾನು, ಏನಿರಬೇಕಲ್ಲಿ ವಾವೆಲ್ ಸೌಂಡ್ ಇರಬೇಕಾಗಿರ್ತಿತ್ತು. ಬಟ್ ಇಲ್ಲಿ ಏನಾಗ್ಯದ, ಕಾನ್ಸೋನೆಂಟ್ ಸೌಂಡ್ ಬರ್ಲಿಕ್ಕತ್ತದ. ಇವೆಲ್ಲ ನೋಡ್ಬೋದು ನೀವು. ಇವು ಬಂದರೂ ಕೂಡ ಇವುಗಳ ಮುಂದೆ ಏನು ಬರ್ಲಿಕ್ಕತ್ತದ, ಎಲ್ಲ ಕಾನ್ಸೋನೆಂಟ್ ಸೌಂಡ್ ಉಚ್ಚಾರಣೆ ಆಗ್ಲಿಕ್ಕತ್ತದ. ಹಾಗಾಗಿ ಎನ್ನು ಬಳಕೆ ಮಾಡ್ಲಿಕ್ಕತ್ತೀವಿ. ನೆಕ್ಸ್ಟ್ ಯೂಸ್ ದ ವಿತ್ ಪ್ಲೂರಲ್ ಕಂಟ್ರಿ ನೇಮ್ಸ್, ಬುಕ್ಸ್, ನ್ಯೂಸ್ ಪೇಪರ್ಸ್ ಎಕ್ಸೆಟ್ರಾ. ಯಾವ್ಯಾವ ರೀತಿ ನಾವು ಇನ್ನೂ ಬಳಕೆ ಮಾಡಬೇಕಂತಂದಾಗ ಕಂಟ್ರಿ ನೇಮ್ಸ್ ಏನಿರಬೇಕು ಅಂತಂದಾಗ ಪ್ಲೂರಲ್, ಒಕ್ಕೂಟಗಳ ಹೊಂದಿರುವಂತಹ ರಾಷ್ಟ್ರಗಳ ಮುಂದೆ ಏನು ಮಾಡಬೇಕು, ನಾವು ಅನ್ನು ಬಳಕೆ ಮಾಡ್ಕೋಬೇಕು. ಇಂಡಿಯಾ ಅನ್ನುವಂಥದ್ದಲ್ಲ, ನಾವೇನಬೇಕು, ನೋಡಿರಿ ಯುನೈಟೆಡ್ ಸ್ಟೇಟ್ಸ್. ಈಗ ಯುನೈಟೆಡ್ ಸ್ಟೇಟ್ಸ್ ಅಂತಂದಾಗ ಅದು ರಾಷ್ಟ್ರಗಳ ಒಕ್ಕೂಟ ಆಗಿರ್ತದೆ. ಯಾವ್ಯಾವು ಯುನೈಟೆಡ್ ಸ್ಟೇಟ್ಸ್ ಅಂತಂದಾಗ ರಾಷ್ಟ್ರಗಳ ಒಕ್ಕೂಟ. ಹಾಗಾಗಿ ನಾವೆಲ್ಲ ಏನು ಮಾಡ್ತೀವಿ, ಪ್ಲೂರಲ್ ಫಾರ್ಮ್ನಲ್ಲಿ ಬಂದಿರುವಂತಹ ನಾವು ಕಂಟ್ರಿ ನೇಮ್ಸ್ಗಳಿಗೆ ಅನ್ನು ಯೂಸ್ ಮಾಡ್ತೀವಿ. USA ನೋಡಿರಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೇಶದ ಒಕ್ಕೂಟದ ಒಂದು ರಾಷ್ಟ್ರಗಳನ್ನು ನಾವೇನು ಮಾಡ್ಲಿಕ್ಕತ್ತೀವಿ, ಇಲ್ಲಿ ಅಂತ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ಲಿಕ್ಕತ್ತೀವಿ. UK ಅನ್ಬೇಕು, ಯಾಕಂದ್ರೆ ಅಲ್ಲಿ ಇಡೀ ಒಂದೇ ದೇಶ ಇರೋಂಗಿಲ್ಲ, ಅಲ್ಲಿ ದೇಶಗಳ ಒಕ್ಕೂಟ ಇರ್ತದೆ. ಹೆಂಗೆ ನಮ್ಮ ಭಾರತದ ರಾಜ್ಯಗಳ ಒಕ್ಕೂಟ ಅದಲ್ಲ, ಅದೇ ರೀತಿ ಅದು ದೇಶಗಳ ಒಕ್ಕೂಟವನ್ನು ಒಳಗೊಂಡಿರ್ತದೆ. ನೆಕ್ಸ್ಟ್ ನೆದರ್ಲ್ಯಾಂಡ್ಸ್. ಇವೆಲ್ಲ ದೇಶಗಳ ಒಕ್ಕೂಟ ರೀ. ನೆದರ್ಲ್ಯಾಂಡ್ ಅಂತಂದ ಒಂದೇ ಇರೋಂಗಿಲ್ಲ, ನೆದರ್ಲ್ಯಾಂಡ್ಸ್ ಹಲವಾರು ದೇಶಗಳನ್ನು ಒಳಗೊಂಡಿರ್ತದೆ. ನೆಕ್ಸ್ಟ್ ಫಿಲಿಪೈನ್ಸ್, ಬೈಬಲ್, ಕುರಾನ್, ಭಗವದ್ಗೀತಾ, ರಾಮಾಯಣ, ಹಿಂದೂ. ಇವೆಲ್ಲ ಏನದಾವ ಅಂತಂದಾಗ ಪವಿತ್ರ ಪುಸ್ತಕಗಳನ್ನು ನಾವೇನು ಮಾಡ್ಬೋದು, ಇಲ್ಲಿ ಅದರ ಮುಂದೆ ಬಳಕೆ ಮಾಡುವಂಥದ್ದು. ನೆಕ್ಸ್ಟ್ ಇನ್ನು ಪ್ರಸಿದ್ಧವಾಗಿರುವಂತಹ ಅಥವಾ ನ್ಯೂಸ್ ಪೇಪರ್ಗಳ ಮುಂದೆ ಏನು ಮಾಡ್ತೀವಿ, ನಾವು ಬಳಕೆ ಮಾಡ್ಕೋತೀವಿ. ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಹಿಮಾಲಯಾಸ್, ಪರ್ವತಗಳಿಗೂ ಕೂಡ ನಾವೇನು ಮಾಡ್ತೀವಿ, ಬಳಕೆ ಮಾಡುವಂಥದ್ದು. ಹಿಮಾಲಯಾಸ್, ಅಲ್ಪಾ, ಅಂಡಮಾನ್, ಮಾಲ್ಡಿವೀಸ್, ಸಹಾರಾ ಮರುಭೂಮಿ ಬಂದಿತ್ತು ಅಂತಂದಾಗ ಅಲ್ಲಿ ಕೂಡ ಯೂಸ್ ಮಾಡಬೇಕು. ನೆಕ್ಸ್ಟ್ ಅರೇಬಿಯನ್ ಸಿ, ರೆಡ್ ಸಿ, ಅಟ್ಲಾಂಟಿಕ್ ಓಷಿಯನ್, ಇಂಡಿಯನ್ ಓಷಿಯನ್. ನೆಕ್ಸ್ಟ್ ಬೇ ಆಫ್ ಬೆಂಗಾಲ್, ತಾಜ್ ಮಹಲ್, ಫೇಮಸ್ ಮಾನ್ಯುಮೆಂಟ್ಸ್ಗಳಿದ್ದು ಅಂತಂದಾಗ ಗೋಲ್ಡನ್ ಟೆಂಪಲ್, ಎಫೆಲ್ ಟವರ್, ಕೊಲೋಸಿಯಂ, ಪಾರ್ಲಿಮೆಂಟ್, ವೈಟ್ ಹೌಸ್, ಇಂಟರ್ನೆಟ್. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ಇವೆಲ್ಲ ಯುನಿಕ್ ಥಿಂಗ್ಸ್ಗಳು ನೋಡ್ರಿ. ಇವೆಲ್ಲ ಏನದಾವ ಅಂತಂದಾಗ ಯುನಿಕ್ ಆಗಿರುವಂಥ ಥಿಂಗ್ಸ್ಗಳು. ಇವುಗಳ ಮುಂದೆ ನಾವು ಪರ್ಟಿಕ್ಯುಲರ್ ಆಗಿ ಏನು ಮಾಡಬೇಕು, ಅನ್ನು ಯೂಸ್ ಮಾಡಬೇಕು. ಯಾವ್ಯಾವುಗಳ ಮುಂದೆ, ಒಂದು ಪ್ಲೂರಲ್ ಕಂಟ್ರಿ ನೇಮ್ಸ್ಗಳು, ಇವೆಲ್ಲ ದೇಶಗಳ ಒಕ್ಕೂಟ ಆಗಿರ್ತಾವೆ. ಅವುಗಳ ಮುಂದೆ ನಾವೇನು ಮಾಡಬೇಕು, ಅನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಫೇಮಸ್ ಆಗಿರುವಂಥ ಪುಸ್ತಕಗಳಾಗಿರಲಿ, ನ್ಯೂಸ್ ಪೇಪರ್ಸ್ಗಳ ಮುಂದೆ ಏನು ಮಾಡಬೇಕು, ಬಳಕೆ ಮಾಡ್ಕೋಬೇಕು. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಕಂಪ್ಲೀಟ್ ಆಗಿರುವಂಥ ಆರ್ಟಿಕಲನ್ನು ಏನು ಮಾಡಿದ್ವಿ, ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ಏನು ಮಾಡೋಣ, ಟೆನ್ಸ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಏನು ಮಾಡೋಣ, ಟೆನ್ಸ್ ಬಗ್ಗೆ ಏನು ಮಾಡೋಣ, ಅಧ್ಯಯನ ಮಾಡೋಣ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.